ಎಲ್ಲರಿಗೂ ಶುಭೋದಯ. ಇವತ್ತು ನಾವು ಯೋಗದಲ್ಲಿ ಮುದ್ರಾಸನಗಳನ್ನು ಮಾಡೋದಿದೆ. ಮೊದಲು ವಜ್ರಾಸನದಲ್ಲಿ ಕೂತ್ಕೋಬೇಕು. ವಜ್ರಾಸನ ಸರಿಯಾಗಿದೆ ಅಂತೇಳಿ ಚೆಕ್ ಮಾಡ್ಕೋಬೇಕು. ನಾವು ಮೊದಲನೇದಾಗಿ ಮುದ್ರಾಸನದಲ್ಲಿ ಚಿನ್ಮುದ್ರಾ ಬರ್ತದೆ. ಚಿನ್ಮುದ್ರಾ ಈ ರೀತಿ ನಾವು ತೊಡೆಯ ಮೇಲೆ ಇಟ್ಕೋಬೇಕು. ಸ್ಟ್ರೇಟಾಗಿ ಕೂತ್ಕೊಂಡು ಮುದ್ರಾಸನವನ್ನು ಪ್ರಾರಂಭ ಮಾಡಬೇಕು. ಮುದ್ರಾಸನ ಮಾಡುವಾಗ ಈ 4-2 ಮತ್ತು 5-2 ಪ್ರಮಾಣದಲ್ಲಿ ಉಸಿರನ್ನು ತೆಗೆದುಕೊಳ್ಬೇಕು. ಮೊದಲು ಪೂರಕ, ಆಮೇಲೆ ಕುಂಭಕ, ನಂತರ ಉಸಿರನ್ನು ಬಿಡುವುದು ರೇಚಕ ಮತ್ತು ಹಿಡಿದು ಇಟ್ಟುಕೊಳ್ಳೋದು ಶೂನ್ಯಕದಲ್ಲಿ ಮಾಡಬೇಕು. ಮೊದಲನೇದಾಗಿ ಕಣ್ಣು ಮುಚ್ಕೊಂಡು ಉಸಿರನ್ನು ಸಾವಕಾಶವಾಗಿ ಒಳಗೆಳೆದುಕೊಳ್ಳಬೇಕು. ಪೂರಕ, ತದನಂತರ ಹೊಟ್ಟೆಯಲ್ಲಿನ ಉಸಿರನ್ನು ಇಟ್ಕೊಳ್ಳೋದಕ್ಕೆ ಕುಂಭಕ, ಸಾವಕಾಶವಾಗಿ ಉಸಿರನ್ನು ಬಿಡಬೇಕು. ತದನಂತರ ಯಾವುದೇ ಪ್ರಕ್ರಿಯೆ ಮಾಡಲಾರ್ದೆ ಉಸಿರನ್ನು ಒಳಗಿಟ್ಕೊಳ್ಳೋಕ್ಕೆ ಶೂನ್ಯಕ ಅಂತೇಳಿ ಕರಿತೀವಿ. ತದನಂತರ ಇದು ಇನ್ನು 2-3 ಬೆರಳುಗಳನ್ನು ಮಡಚಿಕೊಳ್ಳೋದು, ಇದು ಚಿನ್ಮಯ ಮುದ್ರಾ ಅಂತ ಕರಿತೀವಿ. ಮೊದಲು ಮಾಡಿದ್ದು ನಾವು ಚಿನ್ಮುದ್ರಾ, ಈಗ ಮಾಡ್ತಿರುವಂಥದ್ದು ಚಿನ್ಮಯ ಮುದ್ರಾ. ಚಿನ್ಮಯ ಮುದ್ರವನ್ನು ತೊಡೆಯ ಮೇಲೆ ಇಟ್ಕೊಂಡು ಉಸಿರಾಟ ಪ್ರಕ್ರಿಯೆಯನ್ನು ಮಾಡಬೇಕು. ಪೂರಕ, ಕುಂಭಕ, ರೇಚಕ, ಯಾವುದೇ ಪ್ರಕ್ರಿಯೆ ಮಾಡೋಂಗಿಲ್ಲ, ಅದು ಶೂನ್ಯಕ. ಉಸಿರನ್ನು ಹೊರಗೆ ಬಿಟ್ಟ ನಂತರ ಮತ್ತು ಮೂರನೇ ಒಂದು ಮುದ್ರಾಸನ ಆದಿಮುದ್ರಾ. ಈ ರೀತಿ ಬೆರಳನ್ನು ಮಧ್ಯದಲ್ಲಿ ಇಟ್ಕೊಂಡು 4 ಬೆರಳುಗಳನ್ನು ಮುಚ್ಚಬೇಕು. ಮತ್ತು ತೊಡೆ ಮೇಲೆ ಇಟ್ಕೊಂಡು ಉಸಿರಾಟ ಪ್ರಕ್ರಿಯೆ ಮಾಡಬೇಕು. ಇದು ಆದಿಮುದ್ರಾ ಅಂತೇಳಿ ಕರಿತೀವಿ. ನಾಲ್ಕು 2 ಮತ್ತು 5-2 ಪ್ರಮಾಣದಲ್ಲಿ ಮಾಡಬೇಕು. 2 ಸೆಕೆಂಡ್ಗಳ ಕಾಲ, 4 ಸೆಕೆಂಡ್ಗಳ ಕಾಲ ಉಸಿರನ್ನು ತೆಗೆದುಕೊಂಡಾಗ 2 ಸೆಕೆಂಡ್ಗಳ ಕಾಲ ಉಸಿರು ಒಳಗಡೆ ಇರಬೇಕು. ಮತ್ತು 5 ಸೆಕೆಂಡ್ಗಳ ಕಾಲ ಉಸಿರನ್ನು ಸಾವಕಾಶವಾಗಿ ಬಿಡಬೇಕು. ಕೊನೆಯದಾಗಿ ಉಸಿರನ್ನು ಯಾವುದೇ ಉಸಿರಾಟ ಮಾಡಲಾರದೆ ಅದು ಶೂನ್ಯಕ ಅಂತ ಕರಿತೀವಿ. ಅದು 2 ಸೆಕೆಂಡ್ಗಳ ಕಾಲ ಇರ್ತದೆ. ಹೀಗೆ 5 ಸರ್ಕಲ್ಗಿಂತಲೂ ಹೆಚ್ಚು ಮಾಡ್ಕೊಂಡು ಹೋಗ್ತಾ 10-20 ಸರ್ಕಲ್ಗಳನ್ನು ಮಾಡಬೇಕು. ಈ ಒಂದು ಉಸಿರನ್ನು ಹೊರಗೆ ಬಿಟ್ಟ ನಂತರ ನಾವು ಮತ್ತೆ ಮುದ್ರವನ್ನು ಬಿಟ್ಟು ಇನ್ನು ಮೇರುದಂಡ, ಆಕಾಶವನ್ನು, ನಮ್ಮ ಹೆಬ್ಬೆಟ್ಟು 2 ಹೆಬ್ಬೆಟ್ಟುಗಳು ಆಕಾಶವನ್ನು ನೋಡ್ತಾ ಇರಬೇಕು. ಸ್ಟ್ರೇಟಾಗಿ ಕೂತ್ಕೊಂಡಿರಬೇಕು. ಕಣ್ಣು ಮುಚ್ಕೊಂಡು ಮತ್ತು ಪೂರಕ, ಕುಂಭಕ, ರೇಚಕ, ಶೂನ್ಯಕದಲ್ಲಿ ಉಸಿರಾಟ ನಡಿಬೇಕು. 4-2, 5-2 ಪ್ರಮಾಣದಲ್ಲಿ ನಡಿಬೇಕಾಗ್ತದೆ. ಈ ರೀತಿ ಪ್ರತಿದಿನ 10-20 ಸರ್ಕಲ್ ಮಾಡಬೇಕು. ಧನ್ಯವಾದ.